ಸರ್ ಒಂದು ವಾರ್ಡಲ್ಲಿ ನಾನು ಕೆಲಸ ತಗೋತೀನಿ. ತಗೊಳ್ಳಿ ಗುರುವೆ ನೀವು. ಅಯ್ಯೋ ನಿಮ್ದದು ಕೆಲಸ ನಾನು ಕೊಡೋದಲ್ಲ, ಅದು ನಿಮ್ಮ. ಅದಕ್ಕೆ ನಿಮ್ಮನ್ನು ಕೇಳ್ತಾ ಇಲ್ಲ ನಾನು, ನಾನೇ ತಗೋತೀನಿ. ಖಂಡಿತ ಒಂದು ವಾರ್ಡಲ್ಲಿ ನಾನು ಕೆಲಸ ತಗೋತೀನಿ. ನಾನು ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಯ್ತು, ಅದಕ್ಕೆ ನಾನು ನಿಮ್ಮನ್ನು ಕೇಳಲ್ಲ. ಈಗ ನನ್ಗೆ ಅರ್ಥ ಆಯ್ತು, ನಮ್ದು ನನ್ನ ಕೆಲಸ ನಾನು ತಗೊತೀನಿ ಅಷ್ಟೇ. ಆಯ್ತಾ? ದಟ್ಸ್ ಆಲ್. ಬಟ್ ನಾನು ಕೆಲಸ ತಗೊಂಡ್ಮೇಲೆ ನೀವು ಒಂದು ಸ್ವಲ್ಪ ಟ್ರೈನಿಂಗು ಕೊಡಿ. ಏನು ಮಾಡೋದು ಗುರುವೆ? ಕೆಲಸ ಹೆಂಗೆ ಮಾಡೋದು, ಯಾವ ಥರ ಮಾಡೋದು, ಹೌ ಟು ಸೆಟ್ ಅ ರೋಲ್ ಮಾಡೆಲ್. ಅದಕ್ಕೆ ಆ ಏರಿಯಲ್ಲಿ ಜನ ಇದ್ದಾರೆ. ಅದಕ್ಕೆ ಜನರನ್ನ ಆಸ್ಪಿರೆಂಟ್ನ ಕನೆಕ್ಟ್ ಮಾಡಿರೋದು. ಈಗ ಯಾವುದೋ ಒಂದು ಗೋರಿಪಾಳ್ಯದಲ್ಲಿ ಏನು ಪ್ರಾಬ್ಲಮ್ ಅಂತ ನಾನಿಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ. ಗೋರಿಪಾಳ್ಯ ಜನರ ಹತ್ರ ಹೋಗಿ, ಚಾಮರಾಜಪೇಟೆ ಜನರ ಹತ್ರ ಹೋಗಿ, ಅಲ್ಲಿ ಅವ್ನು ಹೇಳ್ತಾನೆ ನಿಮ್ಗೆ ಕ್ಲೀನಾಗಿ, ಅವ್ನು ಕೆಲಸ ಕೊಡ್ತಾನೆ ನಿಮಗೆ. ನೋಡಿ ಸರ್, ಈ ರೋಡ್ ನೋಡಿ ಸರ್ ಹೆಂಗಾಗಿದೆ, ನೋಡಿ ಸರ್ ಇಲ್ಲಿ ಪ್ರಾಬ್ಲಮ್ ಇದೆ ಸರ್, ನೋಡಿ ಸರ್ ಇಲ್ಲಿ ಕರೆಂಟ್ ಏನೋ ಬರಲ್ಲ ಸರ್, ಇಲ್ಲೆಲ್ಲೋ ಹತ್ರದಲ್ಲಿ ಹಾಸ್ಪಿಟ್ಲ್ ಇಲ್ಲ ಸರ್ ಇಲ್ಲಿ ಇದು ಸರ್, 1000 ಹೇಳ್ತಾನೆ ಅವನು. ಆಯ್ತು, ನಾನು ಯಾರು ಕೆಲಸ ಕೊಡೋಕೆ ಇಲ್ಲಿ ಹೆಂಗೆ ಗೊತ್ತಾ? ಎಗೈನ್ ಅದೇ ಮತ್ತೆ ಉಪೇಂದ್ರ ಅವ್ರ ಪ್ರಜಾಕ್ಕೆ ಉಪೇಂದ್ರ ಅವ್ರು ಹೇಳ್ತಾರೆ ಮಾಡೋಣ. ನಾನು ಯಾರು ಇದನ್ನ ಹೇಳಿದ್ರೆ ಇದು ಅರ್ಥ ಆಗಲ್ಲ ಸರ್ ನಮಗೆ. ಒಂದು ಪ್ರಶ್ನೆ, ನಾನು ಆ ಮಾತನ್ನ ಬಿಟ್ಟೇ ಬಿಡ್ತೀನಿ. ಏನು ಹೇಳಿ, ನಮ್ಮಲ್ಲಿರುವ ಈ ಕ್ಲೀಶೆಗಳು ಅಥವಾ ಈ ಮಾತುಗಳೇನಿದಾವಲ್ಲ, ಒಬ್ಬ ಅಭ್ಯರ್ಥಿ ಅಥವಾ ಒಬ್ಬ ಜನನಾಯಕ, ಅದನ್ನೆಲ್ಲ ಬಿಟ್ಬಿಡ್ತೀನಿ ಒಂದು ಕ್ಷಣ. ಒಬ್ಬ ಕೆಲಸ ತಗೊಂಡವನಿಗಿರಬೇಕಾದ ಮಾನದಂಡಗಳೇನು ಅಂತ ನಿಮ್ಗೆ ಅನ್ಸುತ್ತೆ? ಕ್ರೈಟೀರಿಯಾಸ್ ಏನು? ಕೆಲಸ ಮಾಡೋದು ಆನೆಸ್ಟ್ ಆಗಿ. ಗುರುವೆ ಒಂದು ಹೇಳ ಗುರುವೆ, ಈ ಜಗತ್ತಲ್ಲಿ ಬುದ್ಧಿವಂತರು ತುಂಬಾ ಜನ ಸಿಗ್ತಾರೆ, ಒಳ್ಳೆಯವರು ಬಹಳ ಕಷ್ಟ ಸಿಗೋದು. ಒಳ್ಳೆತನಕ್ಕೆ ಬುದ್ಧಿವಂತಿಕೆ ಬೇಕಾಗಿಲ್ಲ. ಏನು ಹೇಳಿ, ಬುದ್ಧಿವಂತಿಕೆ ಬಂದ್ಕೂಡ ಒಳ್ಳೆತನ ಒಟ್ಟಾಗುತ್ತೆ ಅಲ್ಲಿ. ನೀನು ಹೇಳಪ್ಪ ಅಲ್ಲಿ ಕೆಲಸ ಮಾಡ್ತೀನಿ ಅಂದ್ರೆ ಅವ್ನು ಹೇಳ್ತಾನೆ. ಅಲ್ಲಿ 50%ಗಿನ್ನ ಜಾಸ್ತಿ ಜನ ಏನು ಹೇಳ್ತಾರೋ ನಾನು ಕೆಲಸ ಮಾಡ್ಬೇಕು ಅದನ್ನ. ಅಕಸ್ಮಾತ್ ನನ್ನ ಹತ್ರ ಇಲ್ವಾ, ಆನೆಸ್ಟಾಗಿ ಹೇಳ್ತೀನಿ, ನೋಡಪ್ಪ ಈ ಫಂಡ್ ಇಲ್ಲ ನನ್ನ ಹತ್ರ, ನೀವು ಹೇಳ್ತಿದ್ದೀರಾ ಈ ರೋಡೆಲ್ಲ ಚೇಂಜ್ ಮಾಡ್ಬಿಡಿ, ನನ್ನ ಹತ್ರ ಇಲ್ಲಪ್ಪ, ನನ್ನ ಹತ್ರ ಇಷ್ಟು, ನಾನು ಈ ಫುಟ್ಪಾತ್ ಚೇಂಜ್ ಮಾಡ್ತೀನಿ, ಇರೋ ಕಡೆ ಪ್ಯಾಚ್ ಹಾಕ್ತೀನಿ, ನಾನು ಅಟ್ಲೀಸ್ಟ್ ಇಷ್ಟು ಮಾಡ್ತೀನಪ್ಪ ಅಂತ ಹೇಳ್ಬೋದು. ಅದ್ರ ಬದಲು ನಾನು ಏನ್ರಿ ನನಗೆ 100 ಕೋಟಿ ಬೇಕು, ಇಲ್ಲ 25 ಕೋಟಿ ಕೊಟ್ಟಿರೋದು ಸರಿ ಇಲ್ಲ ಅವನು ಅಂತ ಬೈಕೊಂಡು ಕೂತ್ಕೊಬೋದು ಅಲ್ವಾ? ನೀವು ಹೇಳ್ತಾ ಇರೋದು ಯುಟೋಪಿಯನ್ ಸಿದ್ಧಾಂತ ಸರ್. ಅಲ್ಲ, ಅದೇ ಯುಟೋಪಿಯನ್ ಅಂದ್ರೆ ಕೇಳಿ, ಒಂದು ಒಳ್ಳೆ ಬದುಕನ್ನ ಆಸೆ ಪಡೋದು ತಪ್ಪ ಅಂತ ಅಷ್ಟೇ. ಎವ್ರಿಬಡಿ ವಾಂಟ್ಸ್ ಯುಟೋಪಿಯನ್. ನನ್ನ ಜೀವನ ಯುಟೋಪಿಯನ್ ಆಗಿರ್ಬೇಕು ಅಂತ ಎಲ್ರಿಗೂ ಆಸೆ ಇಲ್ವಾ? ಆಸೆ ಇಲ್ವಾ? ಕರೆಕ್ಟ್, ಅಷ್ಟೇ ಹೇಳ್ತೀನಿ. ತಪ್ಪಿಲ್ಲ, ನಾನು ಅದೇ ಹೇಳಿದ್ದು. ತಪ್ಪಿಲ್ಲ ಅದರಲ್ಲಿ. ಯುಟೋಪಿಯನ್ ಸಿದ್ಧಾಂತವನ್ನು ಆಸೆ ಪಡೋದ್ರಲ್ಲೂ ತಪ್ಪಿಲ್ಲ. ಅದೇ ಏನಿದೆ ತಪ್ಪು ಅದರಲ್ಲಿ? ತಪ್ಪಿಲ್ಲ. ಡಿಸ್ಟೋಪಿಯನ್ ಆಸೆ ಪಟ್ರೆ ಏನು ಮಾಡ. ರೈಟ್, ದಟ್ಸ್ ಟ್ರೂ. ಅದು ಆ ಪವರ್ ಇದೆಯಲ್ಲ, ಅದು ಯುಟೋಪಿಯನ್ನೂ ಕೊಡುತ್ತೆ, ಡಿಸ್ಟೋಪಿಯನ್ನೂ ಕೊಡುತ್ತೆ. ನಾನು ಹಾಳಾಗಬೇಕು ಅಂತ ನನಗೆ ಡಿಸ್ಟೋಪಿಯನ್ ಐಡಿಯಾಸೇ ಬರೋದು. ಅವಾಗ ಆಡದ್ದೆ ಅಲ್ಲ, ಸರಿ ಇಲ್ಲ ರೀ, ಯಾವನು ಸರಿ ಇಲ್ಲ ರೀ. ಅಂದ್ರೆ ಇವನಿಗೆ ನಾನು ಒಬ್ಬನ್ನೇ ಸ್ಪೆಷಲ್ ಆಗಿ ದೇವ್ರು ಸೃಷ್ಟಿ ಮಾಡಿದ್ದಾನೆ, ಬೇರೆ ಯಾರು ಸರಿ ಇಲ್ಲ ಅಂತ. ಏನು ಹೇಳಿ, ಎಂಡ್ ಆಫ್ ದಿ ಡೇ ಸರಿ ತಪ್ಪು ಅಂತಲ್ಲ. ನಾನು ಅದಕ್ಕೆ ಮುಂಚೆಯಿಂದ ಹೇಳ್ತೀನಿ, ನಾನು ಐ ಆಮ್ ನಾಟ್ ಬ್ಲೇಮಿಂಗ್ ಅದರ್ಸ್ ಆಲ್ಸೋ, ಐ ಆಮ್ ಟೆಲ್ಲಿಂಗ್. ನೀವು ನನಗೆ ಹೇಳಿದಾಗ ನಾನು ನಿಮ್ಗೆ ಹೇಳಿದೆ ಅಷ್ಟೇ. ಐ ಆಮ್ ನಾಟ್ ಬ್ಲೇಮಿಂಗ್ ಆಲ್ಸೋ. ಅವ್ರು ಇನ್ವಾಲ್ವ್ ಆಗ್ತಿಲ್ಲ, ಬೇಡ ಆಗ್ತಿಲ್ಲ ಅಷ್ಟೇ. ಅವರು ನೀವು ಕೇಳಿದ್ರೆ ನನ್ನ ಕೆಲಸ ನಾನು ಮಾಡ್ತೀನಿ ಸ್ವಾಮಿ, ನಿಮ್ಮ ಕೆಲಸನೂ ನೀವು ಮಾಡಬೇಕು ಅಂತ ಹೇಳ್ತಿದ್ದೀನಿ. ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಬೇಡ, ಅವ್ರಿಗೆ ಬೇಡ ಅಂದರೆ ನೀವು ಫೋರ್ಸ್ ಮಾಡಿ ಮಾಡಿಸೋದಕ್ಕೂ ಆಗಲ್ಲ ಅಲ್ವಾ? ನಿಮ್ಮ ಮನೇಲಿರೋ ನಿಮ್ಮ ಹೆಂಡತಿಗೆ ಏನು ಫೋರ್ಸ್ ಮಾಡೋಕ್ಕಾಗಲ್ಲ, ನಿಮ್ಮ ಮಕ್ಕಳಿಗೆ ಏನು ಫೋರ್ಸ್ ಮಾಡ್ಸೋಕ್ಕಾಗಲ್ಲ. ನಿಮಗೆ ನೀವು ಫೋರ್ಸ್ ಮಾಡ್ಕೊಂಡು ಮಾಡೋದೇ ದೊಡ್ಡ ಕಷ್ಟ. ಅಂಥ ಟೈಮಲ್ಲಿ ನಾನೇನೋ ಮಾಡಿಬಿಡ್ತೀನಿ ಅನ್ನೋದಲ್ಲ, ನಾನು ವಿಚಾರ ಹೇಳ್ಬೋದು ಅಷ್ಟೇ. ನೋಡಿ, ಈ ಥರ ಒಂದು ಸಿಸ್ಟಮ್ ಇದೆ ಅಂತ ಹೇಳ್ಬೋದು. ಓಕೆ, ಹಂಗಂತ ನಾನು ಎಸ್ಕೇಪು ಆಗ್ತಿಲ್ಲ. ಎಲ್ಲರೂ ಹೇಳ್ತಾರೆ ನೀವು ಬನ್ನಿರಿ, ನಾನು ಬರ್ತೀನಪ್ಪ, ಖಂಡಿತ ಬರ್ತೀನಿ, ನೀವು ಇದನ್ನು ಮಾಡಿಕೊಡ್ತೀರಾ? ನನ್ನ ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು ನಿಮಗೆ. ಅದೇ ಹೇಳಿದ್ರು, ನಾನು ರೆಡಿ, ನಾನು ಹೇಳ್ತೀನಿ, ನಾನು ಬರ್ತೀನಿ. ನಾನು ಹೇಳಿದ್ದು, ನಾನು ದುಡ್ಡು ಖರ್ಚು ಮಾಡಿದೆ, ನೀವು ಎಲೆಕ್ಷನಲ್ಲಿ ನನಗೊಂದು ಕೆಲಸ ಕೊಡ್ತೀರಾ? ನನ್ನ ಜೊತೆಲಿರೋ ಕೆಲಸ ಕೊಡ್ತೀರಾ? ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗ